ಹೆಸರು ಸಂಜಯ್. ಸಂಜಯ್. ಎಲ್ಲಿಂದ ಬಂದಿದ್ದೀರಾ? ಹೆಸರುಘಟ್ಟ. ಹೆಸರುಘಟ್ಟ ಇಲ್ಲೇ ಹತ್ರ. ಹೌದು. ಓಕೆ ಸರ್, ಇವಾಗ ಒಂದು ಟೈಲ್ ಲಿಫ್ಟ್ ಮಾಡಿಸ್ಕೊಂಡಿರೋ ನಮ್ಮ ಹತ್ರ. ನಾವು ಒಂದೇ ದಿನಕ್ಕೆ ಇನ್ಸ್ಟಾಲ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಅದೇ ಥರ ಆಗಿದೆಯಾ? ಆಗಿದೆ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದೆ? ಸರ್ 9:30 10 ಗಂಟೆ ಆಗಿದೆ. 9:30 10 ಗಂಟೆ. ಈಗ ಎಷ್ಟಾಗಿದೆ ಟೈಮ್? ಈಗ 6:30 6:30 ವರ್ಷದಲ್ಲಿ ಕೊಟ್ಟಿದ್ದೀವಿ. ಹೌದು. ರೆಡಿ ಆಗಿದೆ. ಈಗ ವಿಡಿಯೋ ಮಾಡ್ಕೊತಾ ಇದ್ದೀವಿ, ಮಾರ್ಕೆಟಿಂಗ್ ವಿಡಿಯೋ. ಏನಿಸ್ತು ಬೆಳಗಿಂದ ನೋಡಿದ್ರಿ, ಸೆಟ್ಟಿಂಗ್ ಮಾಡೋದು ಎಲ್ಲ ನೋಡಿದ್ರಿ, ಆಮೇಲೆ ಪ್ರತಿಯೊಂದು ಪಾರ್ಟ್ಸ್ ಎಲ್ಲ ನೋಡಿದ್ರಿ, ಕ್ವಾಲಿಟಿ ಆಯ್ತಾ ಅಥವಾ ಇವರು ಸರಿ ಇಲ್ಲ, ಒಳ್ಳೆ ಗೇಜ್ ಹಾಕಿದ್ದೀರಾ. ಹಾಂ, ಚೆನ್ನಾಗಿದೆ. ಓಕೆ, ನೋಡೋಕ್ಕೂ ಸೂಪರ್ ಆಗುತ್ತೆ, ಪ್ಲಸ್ ವರ್ಕಿಂಗ್ ಚೆನ್ನಾಗಿದೆ. ಹೌದಾ? ಒಂದ್ಸತಿ ಆಪ್ರೇಟ್ ಮಾಡಿ ತೋರಿಸ್ಬೋದಾ ನಿಮ್ಮ ಕೈಯಾರೆ? ಮಾಡ್ತೀವಿ. ಮಾಡಿ ತೋರಿಸಿ ಸರ್. ಹೆಂಗೆ ಇದು ಆಪ್ರೇಟ್ ಮಾಡೋದು, ಹೆಂಗೆ ಹೇಳ್ಕೊಟ್ಟವ್ರಿ? ಸರ್ ಇದು 2 ಬಟನ್ ಇದೆ ನೋಡಿ. ಓಕೆ, ಈ 2 ಬಟನ್ ಇದೆ. ಎಲ್ಲಿದೆ? ಇದೆ ನೋಡಿ. ಓಕೆ, ಈ 2 ಬಟನ್ ಇದೆ. ಹಾಂ, ಇದು ಅಪ್ಪು, ಇದು ಡೌನ್ ಅಂತ ಹೇಳಿದ್ದಾರೆ. ಓಕೆ, ಇದು ಅದೇ ಥರ ವರ್ಕ್ ಮಾಡ್ತಿದೆ. ಓಕೆ, ಪ್ಲಸ್ ಸ್ಪೀಡು ಚೆನ್ನಾಗಿದೆ. ಓಕೆ. ಎಲ್ಲಿ ಆಪ್ರೇಟ್ ಮಾಡಿ? ಓಕೆ, ಒಬ್ಬರು ಇಳಿಸ್ಬೋದಾ ಸರ್? ಇಳಿಸ್ಬೋದು. ಹೆವಿ ಆಯ್ತಾ? ಹೆವಿ ಇದೆ, ಆದರೂ ಇಳಿಸ್ಬೋದು. ಒಬ್ರಿಗೆ ವಾಪಸ್ ಹಾಕಿ ಹಂಗೆ. ಮುದುಕರು ಪದಕ್ಕೆ ಹಾಕಕ್ಕಾಗುತ್ತಾ? ಹಾಕಲ್ಲ. ಮುದುಕರು ಯಾಕೆ ಹೊಡಿತಾರೆ ಗಾಡಿನ? ಓಕೆ, ಯುವಕರು ಅಲ್ವಾ ಹೊಡೆಯೋದು. ಒಬ್ಬನೇ ಡ್ರೈವರ್ ಎತ್ಕೊಳ್ಬೋದಲ್ವಾ? ಏನು ಸಮಸ್ಯೆ ಇಲ್ಲ, ಇಳಿಸಿ. ಸರ್, ಏನು ಪರ್ಪಸ್ಗೆ ನೀವು ಮಾಡಿಸಿರೋದು ಇದು? ಸರ್ ಇದು ಒಂದಿದು ಫುಡ್ ವೇಸ್ಟ್ ಲಿಫ್ಟಿಂಗ್. ಹಾಂ, ಪಿಗ್ ಅಂತಂದ್ರೆ ಫುಡ್ ವೇಸ್ಟ್ ಎತ್ಕೊಂಬರಕ್ಕೋಸ್ಕರ. ಓಕೆ, ಡೌನ್ ಮಾಡಿ. ಡೌನ್ ಬರ್ತಾ ಇದೆ. ಸೊ ಡೌನ್ ಬರೋಕ್ಕೆ ಮೋಟ್ರ್ ಆನ್ ಆಗಲ್ಲ. ಡೌನ್ ಬರೋಕ್ಕೆ ಮೋಟ್ರ್ ಆಗಲ್ಲ, ಕಾಯಿಲಲ್ಲಿ ಡೌನ್ ಆಗುತ್ತೆ, ಸೆಲ್ಫ್ ರೇಟಿಂಗ್ ಡೌನ್ ಆಗುತ್ತೆ. ಸೊ ಇದು ಒಳಗಡೆ ಎಲ್ಲ ನೋಡಿದ್ರ ಯಾವ ಥರ ಜಾಕು ಏನು ಯಾವ ಥರ ವರ್ಕ್ ಮಾಡುತ್ತೆ ಅಂತೆಲ್ಲ ನೋಡಿದ್ರಿ? ನೋಡಿದ್ವಿ. ಆಮೇಲೆ ಒಳಗಡೆ ಬಾಕ್ಸ್ ಒಳಗೆ ಏನಾದ್ರು ಎಕ್ಸ್ಟ್ರಾ ಇಟ್ಟಾರ? ಏನಿಟ್ಟಿಲ್ಲ, ಒಂದು ಪವರ್ ಪ್ಯಾಕ್ ಇಟ್ಟಿದ್ದೀವಿ. ಇದು ಯಾವ ರೀತಿ ಆಪ್ರೇಟ್ ಆಗುತ್ತೆ ಅನ್ನೋದು ಗೊತ್ತಾಯ್ತಲ್ವಾ? ಬ್ಯಾಟ್ರಿಯಿಂದ ಆಪ್ರೇಟ್ ಆಗುತ್ತೆ. ಗಾಡಿ ಸ್ಟಾರ್ಟಲ್ಲಿ ಇಟ್ಕೊಂಡು ನೀವು ಅಪ್ ಡೌನ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಗಾಡಿ ಸ್ಟಾರ್ಟಲ್ಲಿ ಇಟ್ಕೊಂಡು ಇವಾಗ ಲೋಡ್ ಎಲ್ಲ ಚೆಕ್ ಮಾಡಿದ್ವಿ ನಾವು. ರೆಗ್ಯುಲರ್ ಒಂದು 350 kg ಚೆಕ್ ಮಾಡಿದ್ವಲ್ವಾ? 1 ಟನ್ ಕೆಪಾಸಿಟಿ ಎತ್ತುತ್ತಾ ಇದು ನಿಮ್ಮ ಎತ್ತುತ್ತಾ? ಎತ್ತುತ್ತೆ ಆರಾಮಾಗಿ ಎತ್ತುತ್ತಾ? ಸೊ ಸ್ವಲ್ಪ ನೀವು ಗಾಡಿನ ಸ್ವಲ್ಪ ತಟ್ಟೆ ಹೋಗಿ ಕೆಲಸ ಮಾಡಿ ಕಟ್ಟೆ ಕೆಲಸ ಬ್ಲೇಡ್ ಕೆಲಸ ಮಾಡಿಸ್ಬೇಕು. ಓಕೆ, ಫುಲ್ ಡೌನ್ ಬರುತ್ತೆ. ಈ ಪೇಂಟ್ ಆಗಿರೋ ಕಾರಣ ಸಾಕು, ಫುಲ್ ಡೌನ್ ಬರುತ್ತೆ. ಆರಾಮಾಗಿ ಡ್ರಮ್ ಎತ್ತಿಕೊಂಬೋದು. ಇದಕ್ಕೆ ಪಿಕ್ ಫಾರ್ಮ್ಸ್ ಅವ್ರಿಗೆ ಮಾಡಿಸಿದ್ರೆ ಏನಕ್ಕೆ ಉಪಯೋಗ ಆಗುತ್ತೆ? ಸರ್ ಮೇನ್ ಲೇಬರ್ ಉಳಿತಾಯ ಆಯ್ತು ಒಂದು, ಪ್ಲಸ್ ಲೇಬರ್ಗೆ ಕಷ್ಟ ಆಗಲ್ಲ. ಓಕೆ, ಲೇಬರ್ ಕಷ್ಟ ಆಗಲ್ಲ, ಅದು ಮೇನ್ ಇರೋದು ನಮಗೆ. ಓಕೆ, ನಾವು ನಮ್ಮ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಈ ಕಾಲ ನಾವು ನೋವು ಕೊಡೋಂಥ ಕೆಲಸ ಬೇಡ ನಮಗೆ. ಸ್ವಲ್ಪ ದುಡ್ಡಲ್ವಾ, ಆದ್ರಿಂದ ಆಲ್ಮೋಸ್ಟ್ ಆರಾಮಾಗಿ ಮಾಡ್ಬೋದು. ಓಕೆ, ತೊಂದರೆ ಇಲ್ಲ. ಓಕೆ. ಇವಾಗ ಇದು ನಾವು ಯಾವುದೇ ಗಾಡಿ ಅಂದರೆ ಕ್ಯಾಂಟ್ರನ್ನ ಕೊಡಲಿ, ಅವ್ರು ಟಾಮ್ ಆಟೋ ಕೊಡಲಿ, ಟಾಟಾ ಎಸಿ ಕೊಡಲಿ, ಬೊಲೆರೋ ಕೊಡಲಿ, ಯಾವುದೇ ಗಾಡಿ ಕೊಡಲಿ ನಾವು ಟೈಲಿಫ್ಟ್ ಮಾಡಿಕೊಡ್ತೀವಿ. ಎಲ್ಲದಕ್ಕೂ ಸೇಮ್ ಬರುತ್ತೆ. ಇನ್ನು ಹೋಗ್ತಾ ಮಾಡೆಲ್ ಚೇಂಜ್ ಆಗುತ್ತೆ. ನಾವು ಇನ್ನೊಬ್ರು ಮಾಡಿ ಕಳಿಸಿದಿರಲ್ಲ, ಅವ್ರ ಹತ್ರ ಕಂಡಿಟ್ಕೊಂಡು ಬಂದಿದ್ದು. ಓಕೆ, ಪ್ರವೀಣ್ ಅನ್ನೋರು ಕಂಡಿಟ್ಕೊಂಡು ಬಂದಿದ್ದು. ಓಕೆ, ಅವ್ರು ಚೆನ್ನಾಗಿ ಓಡ್ತಾ ಇದೆ. ಅವ್ರು ಚೆನ್ನಾಗಿದೆ. ಓಕೆ, ಇದು ಅದಕ್ಕೆ ಅವ್ರು 2-3 ಕಡೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಪ್ಲಸ್ ನಮ್ಗೆ ವೈರಪ್ಗೆ ಇಷ್ಟ ಆಯಿತು. ವೈರಪ್ ಜಾಕು ಕೆಟ್ಟೋಗೋದು, ತಿರ್ಗ ಪದೇ ರಿಪೇರಿ ಬರೋದು. ಒಂದು ಜಾಕ್ 15,000 ಸಾವಿರ ಇದೆ. ಹಾಗಾಗಿ ಪ್ರಾಬ್ಲಮ್ ಬೇಡ ಅಂದ್ಬಿಟ್ಟು ಇದು ನೀವು ಹೇಳಿದ್ರಲ್ಲ, ಒಂದು 5 ರೂಪಾಯಿ ಖರ್ಚು ಬರಲ್ಲ. ಪ್ಲಸ್ ಇನ್ನೊಂದು ನಮ್ಗೆ ಏನು ಜಾಸ್ತಿ ಇಷ್ಟ ಆಯ್ತು ಅಂದರೆ, ಸ್ಪಾಟ್ ಬಂದು ನೀವು ಸರ್ವಿಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀರಾ. ಸ್ಪಾಟಿಗೆ ಬಂದು ಅದೇನು ಚಾರ್ಜ್ ಆಗುತ್ತೆ ತೊಗೊಳ್ತೀವಿ ಅಂತಿದ್ದೀವಿ. ಪ್ಲಸ್ ಸ್ಪಾಟಿಗೆ ಬಂದು ಸರ್ವಿಸ್ ಮಾಡ್ಕೊಟ್ಟಿದ್ದೀವಿ ಸರ್. ಇಲ್ಲಿವರೆಗೂ ಯಾವ್ದಾಗಿದೆ ಸ್ಪಾಟ್ಗೆ ಹೋಗಿ ರೆಡಿ ಮಾಡಿಕೊಟ್ಟಿವಿ. ಇಲ್ಲಿವರೆಗೂ ಅಂತ ಮೇಜರ್ ಏನು ಪ್ರಾಬ್ಲಮ್ ಬಂದಿಲ್ಲ, ಮೇಜರ್ ಪ್ರಾಬ್ಲಮ್ ಆಗೋದು ಇಲ್ಲ. ಯಾಕಂದರೆ ಆಗೋಂಥ ಮಟೀರಿಯಲ್ ನಾವು ಯಾವುದು ಹಾಕಿಲ್ಲ. ಎಲ್ಲನೂ ಇದು ಸ್ವಲ್ಪ ನೋಡಿ, ನೈಲಾನ್ ಬುಷ್ಟು 10 mm ಟಿಕ್, ಆಮೇಲೆ ಅದು 16 mm ಟಿಕ್ ಹಾಕಿದ್ವಿ. ಗೈಡು ಮೇಯ್ನ್ ಇದರಲ್ಲಿ ಗೈಡೇ ಮೇಯ್ನ್. ಇದರಲ್ಲಿ ಗೈಡ್ ಕರೆಕ್ಟಾಗಿ ಮೇಲೆ ಅಪ್ ಡೌನ್ ಆಯಿತು ಅಂದರೆ ಆಗುತ್ತೆ. ಎಲ್ಲಿ ಸರ್ ಅಪ್ ಮಾಡಿ ನೋಡೋಣ. ಅಪ್ ಮಾಡಿ ಆರಾಮಾಗಿ ಲಾಕ್. ಇದು ಡೋರ್ ಎಲ್ಲ ಇವಾಗ ಡೋರ್ ಲಾಕಿಂಗ್ ಎಲ್ಲ ತೋರಿಸಿ ಸ್ವಲ್ಪ ಯಾವ ಥರ ಮಾಡ್ತೀರಾ ಡೋರ್ ಲಾಕಿಂಗ್ ಎಲ್ಲ. ಇವಾಗ ಒಂದೇ ಕಡೆ ಇದ್ರು 2 ಕಡೆ ಈಕ್ವಲ್ ಆಗಿದಾವಲ್ಲ, ಒಂದೇ ಕಡೆ ಇದ್ರು ಏನು ಇಂಬ್ಯಾಲೆನ್ಸ್ ಆಗಲ್ಲ. भैया उतारो डोर डालता अंदर तो फिर कैसा ऐसे लेके चलता है. लॉक पड़ी सर.